ಹಾಯ್ ಹಲೋ ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸರ್ವರಿಗೂ ನಿಮ್ಮ ಕ್ರಿಶ್ ಮಾಡುವ ಸ್ವಾಗತ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಬೇಗ 2 ನಿಮಿಷ ಕಾಯ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬೇಗ ಬೇಗ ಮಾಡ್ಕೊಳ್ಳಿ. ನಾನು ವ್ಯೂಸ್ ಹೋಗೋಷ್ಟು ಸಬ್ಸ್ಕ್ರೈಬ್ ಆದರೂ ಕೂಡ ನಾನು ಎಷ್ಟು ಖುಷಿ ಆಗುತ್ತೆ ಗಾಯ್ಸ್. ವ್ಯೂಸ್ ಹೋಗುತ್ತೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯಿತು, ಕಾಯ್ತಾ ಇದ್ದೀನಿ 2 ನಿಮಿಷ, ಬೇಗ ಆಯಿತಾ? ಮಾಡಿದ್ರಾ? ಆಯ್ತಲ್ವಾ? ಓಕೆ ಯಾ ಗೈಸ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸೊ ಮಚ್. ಗೈಸ್, ಇವತ್ತಿನ ತಮ್ಮನೆಲ್ಲ ನೋಡಿರ್ತೀರ. ಇವತ್ತಿನ ಟಾಪಿಕ್ ಏನು ಅಂತ, ಹೂ ನೋಸ್ ಮೀ ಬೆಟರ್. ನನ್ನ ಬಗ್ಗೆ ಯಾರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ರೆಡಿನಾ? ಬಾಯ್ ಇಲ್ವಾ? ರೆಡಿನಾ? ಯಾ ಓಕೆ. ನೋಡುವ ಯಾರಿಗೆ ನನ್ನ ಬಗ್ಗೆ ತುಂಬ ಗೊತ್ತಿದೆ ಅಂತ. ಆ್ಯಂಡ್ ರೂಲ್ಸ್ ಹೇಳ್ಬಿಡ್ತೀನಿ ಗೇಮ್ದು. ಕರೆಕ್ಟ್ ಆನ್ಸರ್ ಹೇಳಿದ್ರೆ ಇಬ್ಬರು ಕರೆಕ್ಟ್ ಕೊಟ್ಟರೆ ಇಬ್ರಿಗೂ ಒಂದೊಂದು ಪಾಯಿಂಟು. ಯಾರು ಆನ್ಸರ್ ಹೇಳ್ತಾರೋ ಅವ್ರಿಗೆ ಮಾತ್ರ ಒಂದು ಪಾಯಿಂಟ್ ಸಿಗುತ್ತೆ. ಯಾರು ಆನ್ಸರ್ ಹೇಳೋದಿಲ್ಲ, ಅಕಸ್ಮಾತ್ ಒಂದು ಕ್ವಶನ್ಗೆ ಇಬ್ಬರು ಕೂಡ ಆನ್ಸರ್ ಕೊಟ್ಟಿಲ್ಲ ಅಂತಂದರೆ ಇಬ್ರಿಗೂ ಪಾಯಿಂಟ್ ಸಿಗೋಲ್ಲ. ಸೊ ಇಲ್ಲಿ ಫುಲ್ಲು 20 ಕ್ವಶನ್ಸ್ ಇದೆ. ಸೊ 20 ಪಾಯಿಂಟ್ಸ್ ಲೆಕ್ಕದಲ್ಲಿ. ಸೊ 10 ಈಕ್ವಲ್ ಆಗಿ ಬಂದರೆ ಯಾವುದೇ ರೀತಿಯಾದ ಟೈ ಬ್ರೇಕ್ ಇರಲ್ಲ. ಇಬ್ಬರು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಅಕಸ್ಮಾತ್ ಒಬ್ಬರು ಜಾಸ್ತಿ ಒಬ್ಬರು ಕಡಿಮೆ ಬಂದರೆ ಅವರು ವಿನ್ನರ್ ಆಗ್ತಾರೆ. ಅಷ್ಟೇ, ನೋಡೋಣ, ಸ್ಟಾರ್ಟ್ ಮಾಡೋಣ. ಸೊ ರೆಡಿನಾ? ನನ್ನ ಫಸ್ಟ್ ಕ್ವಶನ್ಗೆ ಓಕೆನಾ? ನನ್ನ ಫೇವ್ರೆಟ್ ಹೀರೋ ಯಾರು ಗೈಸ್? ಇಲ್ಲಿ ಯಾವ ಥರ ಮಾಡಿದ್ದೀನಿ ಅಂದರೆ, ಆನ್ಸರ್ ನಾನು ಆಲ್ರೆಡಿ ಬರೆದಿದ್ದೀನಿ ಇಲ್ಲಿ. ಸೊ ನಾನು ಯಾವ ಚೇಂಜ್ ಮಾಡೋ ಚಾನ್ಸ್ ನನಗೂ ಸಿಗಬಾರ್ದು. ಆ್ಯಂಡ್ ಅವ್ರ ಆನ್ಸರ್ ಅವರು ಹೇಳ್ತಾರೆ. ಫಸ್ಟ್ ನನ್ನ ಆನ್ಸರ್ ಹೇಳಿದ್ಮೇಲೆ ಅವ್ರು ಹೇಳ್ತಾರೆ. ಟೈಮ್ ಸಿಗುತ್ತೆ ನಿಮಗೆ, ಟೈಮ್ ಇದೆ. ಸೊ ಇಲ್ಲಿ ಯಾವುದೇ ರೀತಿಯಾದ ಮೋಸ ನಡೆಯಲ್ಲ, ಫೇರ್ ಗೇಮು. ಸೊ ನಾನು ಆನ್ಸರ್ಸ್ ಬರೆದ್ಬಿಟ್ಟಿದ್ದೀನಿ ಆಲ್ರೆಡಿ. ಅವರು ಆನ್ಸರ್ಸ್ ಅವ್ರು ಕೊಡಬೇಕು. ಗೊತ್ತಾಗ್ತಿದೆಯಾ? ಗೊತ್ತಾಯ್ತಾ? ನನ್ನ ಆನ್ಸರ್ ರಾಕಿ ಬಾಯ್ ಯಶ್. ನೀವೇನು ಬರ್ದಿದ್ದೀರಾ? ಯಶ್. ಯಸ್. Daddy's home. Of course, ನಮ್ಮ ಬಾಸ್ and our boss same to same. ಪಾಯಿಂಟ್ಸ್ ಹಾಕೊಂಡ್ಬಿಡ್ತೀನಿ, ನೀವು ನಿಮ್ಮ ಪಾಯಿಂಟ್ಸ್ ಹಾಕ್ಕೊಳ್ಳಿ ಬೇಕಿದ್ರೆ. ನಾನು ಟಿಕ್ ಹಾಕೊಂಡೆ. ಯಾ ಓಕೆ. ನೆಕ್ಸ್ಟ್ ಯಾ ಒನ್ ಕ್ಲಿಯರ್. ಒಂದು ನಿಮಿಷ. 3 4 5. ಓಕೆ. ಓಕೆ, ನೆಕ್ಸ್ಟು. ನನ್ನ ಫೇವ್ರೆಟ್ ಗ್ರೂಪ್ ಗೇಮ್ ಯಾವುದು? ಆನ್ಸರ್ನ ಹೇಳೋಂಗಿಲ್ಲ, ಬರಿಬೇಕು. ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಗೊತ್ತಿರೋದು ಬರೀರಿ, ಗೊತ್ತಾಗಲಿಲ್ಲ ಅಂದರೆ ಬಿಟ್ಬಿಡಿ. ಗ್ರೂಪ್ ಗೇಮ್ ಮೆನ್ಷನ್ ಮಾಡಿದ್ದೀನಿ. ಲೈಕ್ ಸ್ಪೋರ್ಟ್ಸ್, ಗ್ರೂಪ್ ಸ್ಪೋರ್ಟ್ಸ್. ಆ ಥರ. ಅಂದರೆ ಅದ್ರ ಹೆಸರುಗಳು ತಿಳಿಸ್ಬೇಕಾ? ಯಾವುದಕ್ಕೆ ಜಾಸ್ತಿ ಕೊಡ್ತೀಯಾ ಆ ಥರ? ಗ್ರೂಪ್ ಗೇಮ್ ನಾನು ಆಡೋದು ಯಾವುದು? ತುಂಬ ಆಡ್ತೀನಿ ಅದನ್ನು. ಗ್ರೂಪ್ ಗೇಮ್ ಆಡ್ತೀನಿ ನಾನು. ಗೈಸ್, ನಾನೇ ತುಂಬ ಬೇಗ ಹಾಕ್ತಾ ಇದ್ದೀನಿ. ಗ್ರೂಪ್ ಗೇಮ್ ನಂಗೆ ಗೊತ್ತಿಲ್ಲಪ್ಪ. ನಾನು ಗ್ರೂಪ್ ಗೇಮ್ ಅಂದ್ರೆ ಅರ್ಥ ಆಗಿ. ಗ್ರೂಪ್ ಗೇಮ್ ಅಂತಂದರೆ ನಾನು ಇವಾಗ ಎಕ್ಸಾಂಪಲ್, ನಾನು ಯಾವುದು ಗೇಮ್ ಜಾಸ್ತಿ ಆಡ್ತೀನಿ ಅದು ಎಲ್ಲರೂ ಇರಬೇಕು. ಒಬ್ಬನೇ ಆಡೋಕ್ಕಾಗಲ್ಲ ಅದನ್ನು. ಒಬ್ಬನೇ ಆಡಲ್ಲ, ಎಲ್ಲರೂ ಸೇರಿ ಆಡ್ತೀವಲ್ಲ ಗ್ರೂಪಲ್ಲಿ. ಯಾವುದು? ಲೈಕ್ ಇವಾಗ ಕಬಡ್ಡಿ, ಕ್ರಿಕೆಟು, ಈ ಥರದ್ರಲ್ಲಿ ನಾನು ಒಂದು ಆಡ್ತೀನಿ. ಅದು ಯಾವುದು? ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದೆ ಗೈಸ್ ಅಷ್ಟೇ. ನಾನು ಆನ್ಸರ್ ಏನು ಹೇಳಿಲ್ಲ. ನನ್ನ ಆನ್ಸರ್ ಬಂದು, ರೆಡಿನಾ? ವಾಲಿಬಾಲ್. ಇಬ್ಬರು ಕೂಡ ಒಂದೊಂದು ಪಾಯಿಂಟ್ ಗೈಸ್. ಜಾಸ್ತಿ ಇದೆ ಅಲ್ವಾ? ಚಕ್ರ ಎಸತ ಆ ಥರ. ಅದು ಇಂಡಿವಿಜುವಲ್ ಗೇಮ್ಸ್ ಬ್ರೋ. ಒಬ್ಬರೇ ಯಾವುದೋ ಅದು. ನನ್ನ ನೆಕ್ಸ್ಟ್ ಕ್ವಶನ್ ಓಕೆನಾ? ನನ್ನ ಫೇವ್ರೆಟ್ ತೆಲುಗು ಮೂವಿ ಯಾವುದು?
ಆಲ್ಮೋಸ್ಟ್ ಇಬ್ರಿಗೂ ಗೊತ್ತಿರೋ ಚಾನ್ಸ್ ಇರಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ, ನನ್ನ ಫ್ರೆಂಡ್ಸಿಗೆ ಗೊತ್ತು, ಇದು ನನ್ನ ಫ್ರೆಂಡ್ಸ್ ಕೆಲವ್ರಿಗಷ್ಟೇ ಹೇಳಿದ್ದೀನಿ, ಇವ್ರಿಗೆ ಗೊತ್ತೇ ಇಲ್ಲೋ ನೋಡೋಣ. ಎಲ್ಲ ಮೂವಿ ನೋಡ್ತೀಯಾ ಆಲ್ಮೋಸ್ಟ್ ಎಲ್ಲ ಮೂವಿ ನೋಡ್ತೀನಿ. ನನ್ನ ಫೇವ್ರೆಟ್ ಮೂವಿ ಅಂತ ಒಂದಿದೆ, ತೆಲುಗು. ಆ ಮೂವಿ ಯಾವ ರೀತಿ ಅಂದರೆ ನನಗೆ ಯಾವ ಮೂವಿನೂ ಆ ಥರ ಇಂಪ್ರೆಸ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಅದು ನನ್ನ ಫೇವ್ರೆಟ್ ಮೂವಿ ಆಯ್ತು ಅಷ್ಟೇ. ಬೇರೆ ಯಾವುದೇ ರೀತಿಯಾದ ಪಾಸ್ಟ್ ಸೀನ್ ಏನಿಲ್ಲ, ನನಗೆ ಆ ರೀತಿ ಅಷ್ಟು ಆ ಮೂವಿ ನನಗೊಂಥರ ಇಂಪ್ರೆಸ್ ಮಾಡ್ತು. ಸೊ ಅದಕ್ಕೆ ಆ ಮೂವಿ ಇಷ್ಟ. ನನ್ನ ಆನ್ಸರ್ ಹೇಳ, ಸೀತಾರಾಮಂ. ಏನು ಬರ್ತಿದ್ಯಾ? ಬಾಹುಬಲಿ ಅಂತ. ಯಾವ ರೀತಿ ಇನ್ಸ್ಪೈರ್ ಆದ್ನಪ್ಪ ನಾನು? ಕರೆಕ್ಟಾಗಿ ಬರ್ತಿದ್ಯಾ? ಸೀತಾರಾಮಂ. ನಾನು ಯಾವ ರೀತಿ ಬಾಹುಬಲಿ? ನಾನೇನು ಇವಾಗ ಬೆಟ್ಟ ತಕೋಗಿ ನೋಡ್ತಾ ಇರ್ತೀಯಲ್ಲ. ಅಲ್ಲ ಮೊನ್ನೆ ಅಲ್ಲ ನಿನ್ನೆನ ತಾನೇ ನೋಡಿದೆ ನಾನು. ನನ್ನ ಸ್ನ್ಯಾಪ್ ನೋಡಿ ಗೊತ್ತಿರುತ್ತೆ. ಸೊ ಈ ಥರ ಒಂದು ನೋಡಿ ಆಯ್ತು. ಈಗ ನಮ್ಮ ಅಕ್ಕ 3 ಪಾಯಿಂಟ್ಸ್, ಅಮ್ಮ 2 ಪಾಯಿಂಟ್ಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಾನು ವ್ಲಾಗ್ ಮಾಡ್ತಾಯಿದ್ದೀನಲ್ವಾ, SR ಕೊಡ್ಬೇಕು ಇದಕ್ಕೆ. ಅದರಲ್ಲಿ ನನ್ನ ಕಂಟೆಂಟ್ ಎಂಟರ್ಟೈನ್ಮೆಂಟ್ ಅಂತ ನಾನು ಕಂಟೆಂಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ನಾನು ಫೇಮಸ್ ಆಗ್ತೀನಾ ಆಗಲ್ವಾ? SR ಇದು ನಿಮ್ಮನ್ನ ನಾನು ಕೇಳ್ತಿರೋ ಕ್ವಶನ್. ಇದಕ್ಕೆ ನಾನು ಆನ್ಸರ್ ಏನು ಬರೆದಿಲ್ಲ, ನೀವು ಬರೀರಿ ನೋಡೋಣ. ಇಬ್ಬರು ಎಸ್ಸೇ ಬರ್ತಿದ್ದೀರಾ? ಎಸ್ ಥ್ಯಾಂಕ್ ಯು ಬರೆಯೋಕ್ಕಾಗೋದು, ರಾಂಗ್ ಬರೆಯೋಕ್ಕಾಗುತ್ತಾ? ಗೈಸ್, ನೆಕ್ಸ್ಟ್ ಕ್ವಶನ್ ಹೋಗೋಣ. ನಾ ಅಪ್ಪ ಅಮ್ಮ ಇಬ್ಬರಲ್ಲಿ ನಾನು ತುಂಬ ಯಾರನ್ನ ಇಷ್ಟಪಡ್ತೀನಿ? ನೋಡುವ ಆನ್ಸರ್ ಏನು ಮಾಡ್ತಾರೆ. ಓಕೆ, ಅಮ್ಮ ಅಂತ ನಮ್ಮಮ್ಮ ಬರ್ದವ್ರೆ, ಬೋತ್ ಅಂತ ನಮ್ಮ ಅಕ್ಕ ಬರ್ದವ್ರೆ. ಆನ್ಸರ್ ಬೋತ್. ನಾನು ಇಬ್ಬರನ್ನೂ ಇಷ್ಟಪಡ್ತೀನಿ. ಬೋತ್. ಕ್ವಶನ್ ಕೇಳಿದ್ದೆ ಹಂಗಿತ್ತು. ಒಬ್ರು ಗೊತ್ತು, ಅದ್ರಲ್ಲಿ ನಾನು ಒಬ್ಬರನ್ನೇ ಅಂತ ಇಷ್ಟಪಡಲ್ಲ. ನಾನು ಯಾವತ್ತೂ ಚೂಸ್ ಮಾಡಲ್ಲ, ಒಬ್ರು ಅಂತ ಯಾವತ್ತೂ ಚೂಸ್ ಮಾಡಲ್ಲ. ನಾನು ಒಬ್ಬರನ್ನ ಅಂತ ಅರ್ಥ ಮಾಡ್ಕೊಂಡೆ. ಇಲ್ಲ. ಓಕೆ, ಇವಾಗ ನೋಡುವ. ಆಲ್ಮೋಸ್ಟ್ ಪೂಜಂಗೆ ಗೊತ್ತಿರುತ್ತೆ ಈ ಥರದ್ದು. ನನ್ನ ಸೆಕೆಂಡ್ PU ರಿಸಲ್ಟ್ ಬಂತಲ್ವಾ, ಅದರಲ್ಲಿ ನನಗೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ಬಂದಿತ್ತು? ಇಲ್ಲ ನನಗೆ ಇದೇನು ಅರ್ಥ ಮಾಡ್ಕೊಂಡಿರೋದು? ಬರೀರಿ ನೋಡೋಣ. ಬೇಕಾದ್ರೆ ಸಬ್ಜೆಕ್ಟ್ ನೇಮ್ಸ್ ಹೇಳ್ತೀನಿ ಎಷ್ಟಿದ್ದಾವೆ ಅವೆಲ್ಲ. ಅದು ನಮಗೆ ಗೊತ್ತಿಲ್ವಾ ಸಬ್ಜೆಕ್ಟ್? ಮತ್ತೆ ಬರೀರಿ. ಒಂದು ಬರೆದ್ರೂ ಕೂಡ ನಾನು ಫುಲ್ ಮಾರ್ಕ್ಸ್ ಕೊಡ್ತೀನಿ. 2 ಬಂದಿತ್ತು, 1 ಬರೆದ್ರೂ ಕೊಡ್ತೀನಿ. ಆನ್ಸರ್ ಹೇಳ. ಎಕನಾಮಿಕ್ಸ್ ಆ್ಯಂಡ್ ಕಂಪ್ಯೂಟರಲ್ಲಿ ಬಂದಿತ್ತು. ನೀನೇನು ಬರ್ತಿದ್ಯಾ? ಯಾವುದಿದು? ಇಲ್ಲ, ಕಂಪ್ಯೂಟರ್ ಆ್ಯಂಡ್ ಎಕನಾಮಿಕ್ಸ್. ಗೊತ್ತಿರುತ್ತೆ. ಸರಿ ಆಯಿತು. ಓಕೆ, ಇನ್ನೊಂದು ಕ್ವಶನ್ ನೋಡೋಣ. ನನ್ನ ಫೇವರೆಟ್ ಫುಡ್ ಅಥವಾ ಬ್ರೇಕ್ಫಾಸ್ಟ್ ಅಂತಾರೆ, ಅದು ನಾನು ಬ್ರೇಕ್ಫಾಸ್ಟೇ ಜಾಸ್ತಿ ಪ್ರಿಫರ್ ಮಾಡೋದು. ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಥವಾ ಫುಡ್ ಯಾವುದು ನನಗೆ? ಬೆಳಗ್ಗೆ ತಿನ್ನೋದೇ ಅಂತಲ್ಲ, ಅದನ್ನು ಬ್ರೇಕ್ಫಾಸ್ಟಾಗಿ ಪ್ರಿಫರ್ ಮಾಡ್ತಾರೆ. ಅದು ನನ್ನ ಫುಡ್, ಫೇವ್ರೆಟ್ ಫುಡ್ ಯಾವುದು? ಬರ್ದಾ? ಆನ್ಸರ್ ಹೇಳ. ಪೂರಿ. ಅದನ್ನ ನಾನು ಮಾಡೋದೇ ಇಲ್ಲ. ನೀನೇನು ಮಾಡಿದ್ಯಾ? ಏನೇನು ಬರ್ತಿದ್ದೆ? ಚಪಾತಿ ಮೊಟ್ಟೆ. ಓಕೆ, ತಿನ್ನೋದು ಅದೇ ನಾನು ಮಾಡ್ಕೊಡೋದು. ಮಸಾಲೆ ದೋಸೆನೋ ನಿಯರೆಸ್ಟ್ ನಮ್ಮ ಅಮ್ಮ ಇದ್ರು, ಸೊ ಅವರಿಗೆ ಪಾಯಿಂಟು. ಯಾಕಂದರೆ ಚಪಾತಿ ಪೂರಿ ಎಲ್ಲ ಒಂದೇ ಫ್ಯಾಮಿಲಿ ಅಲ್ವಾ, ಸೊ ನಾನು ಚಪಾತಿನೂ ತಿಂತೀನಿ ಜಾಸ್ತಿನೇ. ನಮ್ಮ ಮನೇಲಿ ಪೂರಿ ಯಾಕೆ ಮಾಡೋದಿಲ್ಲ ಅಂದರೆ ಅದು ಡೀಪ್ ಫ್ರೈ ಅಲ್ವಾ, ಅದಕ್ಕೆ. ಗೊತ್ತಿತ್ತು, ಮರ್ತ್ಬಿಟ್ಟಿದ್ದೀನಿ. ಈ ಥರದ್ದು ಕೇಳಿದ್ರೆ ನಾನು ಕರೆಕ್ಟಾಗಿ ಮಾಡ್ಬಿಡ್ತೀನಿ. ನೆಕ್ಸ್ಟ್, ನನ್ನ ಫಸ್ಟ್ PUC ರಿಸಲ್ಟ್ ಪರ್ಸೆಂಟೇಜ್ ಎಷ್ಟು? ಇನ್ನು ಈಸಿ ಹಿಂಟ್ ಕೊಡ್ಲಂದರೆ ಕೊಡ್ಲಾ? ಬೇಡ, ಇದಕ್ಕೆ ಹುಡುಕ್ರಿ. ಫಸ್ಟ್ PUC. ಫಸ್ಟ್ PUC ಇದು. ಗೊತ್ತಾಗ್ಲಿಲ್ಲ ಅಂದರೆ ಹಿಂಟ್ ಐತೆ, ಕೊಡ್ತೀನಿ.
ನನ್ನ 10th ರಿಸಲ್ಟ್ ಕೂಡ ಸೇಮ್. ಫಸ್ಟ್ ಪಿ ಯು 10th ಎರಡು ಸೇಮ್ ಟು ಸೇಮ್. ಗೊತ್ತು. 10th ಫಸ್ಟ್ ಪಿ ಯು ಎರಡು ಸೇಮ್ ರಿಸಲ್ಟ್ ನಂದು. ಹೆಂಗೆ ಗಾಯ್ಸ್ ನಾನು ಮೇಂಟೈನ್ ಮಾಡಿದ್ದೀನಿ ಸ್ಪೋರ್ಟ್ಸ್ ಆಡಿಕೊಂಡು. ಕಂಗ್ರ್ಯಾಚುಲೇಷನ್ ಬ್ರದರ್. ಆಯಿತಾ ಹೇಳ 94.7 94.5 95 94 ಕರೆಕ್ಟ್. ನಮ್ಮ ಅಮ್ಮಗೆ ಪಾಯಿಂಟ್ ಆಗುತ್ತೆ ಯಾಕಂದರೆ 95 ತುಂಬ ಮುಂದೆ ಆಗೋಯ್ತು. ಇದು 94.5 ಎರಡು 0.2 ಅಲ್ವಾ? ಸೊ ಇದು ಫಸ್ಟ್ ಪೀಸ್ ಅಂತ ಬರ್ದೆ. ಎರಡು ಒಂದೇ. ಯಾ ನೆಕ್ಸ್ಟ್ ಗಾಯ್ಸ್, ನನ್ನಲ್ಲಿ ನಿಮಗೆ ನಾನು ಚೇಂಜ್ ಮಾಡ್ಕೊಬೇಕು ಪರ್ಸ್ನಲಿ ಅಂತ ಅನಿಸಿರೋದೇನು ಒಂದು ಥಿಂಗ್ ಏನಾನ ಓಕೆ, ಅದು ನಾನು ಚೇಂಜ್ ಮಾಡ್ಕೋಬೇಕಿದ್ದನ್ನ ಏನದು? ಎಂಟು ಕ್ವಶನ್ಸ್ ಆಗಿದೆ. ಆಯ್ತಾ ಪೂಜ? ಆನ್ಸರ್ಸ್ ಹೇಳಿ. ನೀನು ಹೇಳು. ಆನ್ಸರ್ಸ್ ಅಲ್ಲ, ಅದಕ್ಕೆ ನೀವು ಕರೆಕ್ಟ್ ಸೂಕ್ತವಾದ ರೀಸನ್ ಕೊಡಬೇಕು, ಅವಾಗೆ ಪಾಯಿಂಟ್ ಸಿಗೋದು. ಹೇಳು ಪೂಜ. ಅಫ್ಕೋರ್ಸ್ ಪೇಷನ್ಸ್. ಪೇಷನ್ಸ್ನು ಚೇಂಜ್ ಮಾಡ್ಬೇಕಂದ್ರೆ ನೀನು ಪೇಷನ್ಸಿಂದ ಇರೋದನ್ನ ಕಲಿಬೇಕು. ಓಕೆ, ನೀನೇನು ಬರ್ತಿದ್ಯಾ? ರೇಗಿಸೋದು ಮತ್ತೆ ಹಠ ಮಾಡೋದು. ನಾನು ಹಠ ಮಾಡ್ತೀನಿ. ಎರಡು ಒಂದೇ. ಅದೇ ಎರಡು ಒಂದೇ. ಏನು ಹಠ ಏನು ಮಾಡ್ತೀನಿ ನಾನು? ಅಪ್ಪ ನೋಡಿಲ್ವಾ ಮೊನ್ನೆ ಎಕ್ಸ್ಪೀರಿಯನ್ಸ್ಡ್ ಗೈಸ್. ಆರಕಲ್ಗೆ ಹೋಗಿ ಬಂದಿದ್ದು. ಓಕೆ, ಶಾಪಿಂಗ್, ಹಬ್ಬ ಶಾಪಿಂಗ್ ಅಂತ ಹೋಗಿದೀವಿ ಗೈಸ್. ಸ್ವಲ್ಪ ತಾಳ್ಮೆ ಇಲ್ಲ. ಅಷ್ಟು ಲೇಟ್ ಆಗೋಯ್ತು, ಇಷ್ಟು ಲೇಟ್ ಆಗೋಯ್ತು ಅಂತ ಫುಲ್ ಮನೆವರೆಗೂ ಬರೋವರೆಗೂ ರೇಗ್ಕೊಂಡೆ ಬಂದಿದ್ದಾನೆ. ಅದನ್ನೇ ರೇಗಿಸೋದು. ಯಾ ಓಕೆ, ಈಗ ವಾಲಿಬಾಲ್ ಅಂತ ಕಂಡಿಡ್ತಾರಲ್ವಾ? ಸೊ ನಾನು ಆ ವಾಲಿಬಾಲಲ್ಲಿ ಯಾವ ಲೆವೆಲ್ವರೆಗೂ ತಲುಪಿದ್ದೀನಿ. ಸೊ ನಾನು ವಾಲಿಬಾಲ್ನ 10th ಬಿಟ್ಟೆ. ಓಕೆನಾ, 10th ಲಾಸ್ಟ್ ಮಾಡಿದೆ. ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅಲ್ಲಿ ನಾರ್ಮಲಾಗಿ ಆಡ್ಕೊತಾ ಬಂದೆ. ಸೊ ನಾನು 10th ಅದೇ ಎಷ್ಟು ಆಡಿರೋದು. ನಾನು 10th ಯಾವ ಮಟ್ಟದಲ್ಲಿ ನನ್ನ ವಾಲಿಬಾಲ್ ಸ್ಟಾಪ್ ಆಗಿತ್ತು, ಎಲ್ಲಿವರೆಗೂ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಎರಡು ಆಪ್ಷನ್ ಬರೀಬೋದಾ? ಎರಡು ಆಪ್ಷನ್ ಹೆಂಗೆ ಬರುತ್ತೆ? ಒಂದೇ ಬರೀಬೇಕು. ಆಯಿತಾ ಹೇಳ? ಬರ್ದಿದ್ದಾಯ್ತಾ? ಡಿವಿಷನ್ಸ್ ಏನು ಬರ್ದಿದ್ಯಾ? ತಾಲೂಕು ಮಟ್ಟನ ಹೆಂಗೆ ಆಡ್ಬಿಟ್ಟಿದ್ದೀನಿ. ಡಿಸ್ಟ್ರಿಕ್ಟ್ ಇಬ್ರು ರಾಂಗ್. ಡಿವಿಷನ್ ಮೇಲೆ ಅಂತ ಗೊತ್ತಿತ್ತು, ಬಟ್ ನಂಗೆ ಡಿವಿಷನ್ ಅಲ್ಲೇ ಅದು ಹೆಸರು ನೆನಪಿಲ್ಲ. ಯಾ ಅಫ್ಕೋರ್ಸ್ ನಾನೇನು ಮಾಡೋಕ್ಕಾಗಲ್ಲ. ನೀನು ಡಿಸ್ಟ್ರಿಕ್ಟ್ ಆದಮೇಲೆ ಅಂತ ಬರ್ತಿದ್ರು ನಾನು ಕೊಡ್ತೀನಿ. ನಾನು ಅದನ್ನೇ ಹೇಳೋಣ ಅಂತ ಬಂದೆ, ಡಿಸ್ಟ್ರಿಕ್ಟ್ ಆದಮೇಲೆ ಅಂತ. ಹೇಳೋಂಗಲ್ಲ, ಬರೀಬೇಕು. ಡಿವಿಷನ್ಸ್ ಗೈಸ್, ಡಿವಿಷನ್ಸಲ್ಲಿ ನನ್ನ ಮ್ಯಾಚ್ ಹೋಯ್ತು. ಇಲ್ಲ ಅಂದಿದ್ರೆ ಅದು ಸ್ಟೇಟ್ಸಲ್ಲಿ. ಇಲ್ಲ, ನನಗೆ ನೆನಪಿದೆ ಡಿಸ್ಟ್ರಿಕ್ಟ್ ಆದ್ಮೇಲೆ ಡಿವಿಷನ್, ಅದು ಡೀನ್ ನಮ್ಮ ತಾಲೂಕು ಮಟ್ಟ ಅಂತ ಬಿದ್ದೋರೆ ಗೈಸ್. ತಾಲೂಕಲ್ಲಿ ರಾಯಲ್ ಸ್ಕೂಲ್, ನಮ್ಮ ಸ್ಕೂಲ್ ನಾನು ಓದಿ ರಾಯಲ್ ಸ್ಕೂಲಲ್ಲಿ ಒಂಥರ ಹೆಸರು, ಬ್ಯಾಂಗ್ಳೂರ್ ಸೌತ್ಗೆ ಹೆಸರು ಮಾಡಿದ್ವಿ ನಾವು ಅವಾಗ ವಾಲಿಬಾಲಲ್ಲಿ. ನೆಕ್ಸ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ ಇತ್ತು. ಡಿವಿಷನ್ ಅಲ್ಲಿ ಕನಕಪುರ ಅಲ್ಲಿ ಸೋತ್ಬಿಟ್ಟು ಬಂದು, ನನಗಿನ್ನ ನೆನಪಿದೆ. ಜಾಸ್ತಿ ವಾಲಿಬಾಲ್ ಬಗ್ಗೆ ಗೊತ್ತಿಲ್ಲ. ಇದು ಚಕ್ರ ಎಸೆತ ಮತ್ತೆ ಇದು ನೋಡಿ ಎಲ್ಲಿ ಅಂತ ಕೂಡ ನೆನಪು. ಹೌದಾ? ಚಕ್ರ ಎಸೆತಲ್ಲ ಗೊತ್ತಲ್ವಾ? ನಿಮ್ಮ ಮೇಲೆ ಓಪನಿಂಗ್ ಇದ್ದವರೇ. ಒಂದು ನಿಮಿಷ ಗಾಯ್ಸ್. ಓಕೆ, ಹೌದೌದು. ನೋಡಿ, ವಿಚ್ ಲೆವೆಲ್ ಡು ಐ ಪಾರ್ಟಿಸಿಪೇಟ್ ಇನ್ ಅಥ್ಲೆಟಿಕ್ಸ್? ನಾನು ಯಾವ ಲೆವೆಲ್ವರೆಗೂ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅಥ್ಲೆಟಿಕ್ಸಲ್ಲಿ ಹೇಳಿ. ಯಾವ ಲೆವೆಲ್ವರೆಗೂ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅಥ್ಲೆಟಿಕ್ಸಲ್ಲಿ? ಆ್ಯಂಡ್ ಯಾವ್ಯಾವ ಗೇಮ್ ಅಂತ ಕೂಡ ಮೆನ್ಷನ್ ಮಾಡ್ಬೋದು. ನೋ ವರೀಸ್. ಸ್ವಲ್ಪ ಇರಲಿ, ಹೇಳಿ ನೋಡೋಣ. ಗೊತ್ತು ನಿಮಗೆ. ಬರ್ದಿದ್ದೀನಿ, ನೋಡಬೇಕು. ಆನ್ಸರ್ ಹೇಳ? ನ್ಯಾಷನಲ್ಸ್ ಗಾಯ್ಸ್. ಅಣ್ಣ ಪಾರ್ಟಿಸಿಪೇಟ್ ಮಾಡಿಲ್ಲ ನೀನು. ಪಾರ್ಟಿಸಿಪೇಟ್ ಸ್ಟೇಟ್ ಗೆದ್ದ ಮೇಲೆ ನೆಕ್ಸ್ಟ್ ನ್ಯಾಷನಲ್ ಪಾರ್ಟಿಸಿಪೆಂಟೇ ಆಗ್ತೀವಿ. ಗೆದ್ದರು ಸೋತರು ನ್ಯಾಷನಲ್ ಪಾರ್ಟಿಸಿಪೆಂಟೇ. ಅದು ಸ್ಟೇಟ್ ಮೆಡಲಿಸ್ಟ್, ನ್ಯಾಷನಲ್ ಪಾರ್ಟಿಸಿಪೆಂಟ್. ನೀವೇನು ಬರ್ತಿದ್ಯಾ? ಸ್ಟೇಟ್ ಲೆವೆಲ್, ರಾಜ್ಯ ಮಟ್ಟ. ಎಸ್, ಸ್ಟೇಟ್ ಅಫ್ಕೋರ್ಸ್ ಆಡಿದ್ದೀನಿ. ಸ್ಟೇಟ್ ಪಾರ್ಟಿಸಿಪೇಟ್ ರಾಷ್ಟ್ರ ಮಟ್ಟ. ಅದು ನಾನು ಸ್ಟೇಟ್ ಪಾರ್ಟಿಸಿಪೇಟ್ ಮಾಡಿ, ಅದಕ್ಕೆ ತಾನೇ ಗಾಯ್ಸ್ ನನಗೆ ಅದು ಶೀಲ್ಡ್ ಕೊಟ್ಟಿರೋದು. ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದ್ಯಾ ಅನೇಕಲ್ಲಿಂದ ಅಂತ ಸುಮ್ಮನೆ ಕೊಡ್ತಾರಾ? ಸರಿ ಆಯ್ತು, ಮಮ್ಮಿದು ಕರೆಕ್ಟಾ? ನಿಮಗೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಗೆ ಅದೇ ಪ್ರೂಫ್ ಗಾಯ್ಸ್. ನನ್ನ ಹೋಮ್ ಟೂರ್ ವ್ಲಾಗಲ್ಲಿ ಹಾಕಿದ್ದೀನಿ.
ನಾನು ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅಂತ ನಮ್ಮ ಆನೇಕಲ್ ಕಡೆಯಿಂದ ನನಗೆ ಒಂದು ಫ್ರೇಮ್ ಕೊಟ್ಟಿದ್ದಾರೆ ಇಂಡಿಯಾ ಮ್ಯಾಪ್, ಸಾರಿ ಇಂಡಿಯಾ ಫ್ಲ್ಯಾಗ್ದು. ಸೊ ಅದೇ ಪ್ರೂಫ್. ಸೊ ಇಬ್ಬರು ರಾಂಗ್. ರಾಷ್ಟ್ರ ಮಟ್ಟ ರಾಜ್ಯ ಅದನ್ನ ಮರೆಯೋಕೆನೆ ಆ ಥರ ಇದು ಮಾಡಿರೋದಷ್ಟೇ. ರಾಷ್ಟ್ರ ಮಟ್ಟ ಇನ್ ದ ಸೆನ್ಸ್ ರಾಜ್ಯ ರಾಷ್ಟ್ರ ಎರಡು ರಾಜ್ಯ ಬರ್ದಿರೋದಲ್ಲಿ ಅಂದರೆ ನನಗೆ ಮೆನ್ಷನ್ ಮಾಡಕ್ಕೆ ಬಂದಿಲ್ಲ ಅಷ್ಟೇ. ಓಕೆ ಆಯಿತು, ರಾಷ್ಟ್ರ ಅನ್ನೋದು. ಓಕೆ ನೆಕ್ಸ್ಟ್. ಓಕೆ ಎಲ್ಲ ಗೊತ್ತಲ್ವಾ ಇವಾಗ? ಓಕೆ, ಹೌ ಮೆನಿ ಟೈಮ್ಸ್ ಡಿಡ್ ಐ ಗೋ ಟು ನ್ಯಾಷನಲ್ಸ್ ಆರ್ ಸ್ಟೇಟ್ಸ್? ಎರಡು ಸೇರಿಸಿ ಎರಡಲ್ಲಿ ಯಾವ್ದು ಜಾಸ್ತಿ ಸಂಖ್ಯೆ ಇದೆಯೋ ಅದನ್ನು ಮಾತ್ರ ಬರೀರಿ, ಸೂಕ್ತವಾದ ಸಂಖ್ಯೆ. ಸ್ಟೇಟ್ಸ್ಗೆ ಅಥವಾ ನ್ಯಾಷನಲ್ಸ್ಗೆ ಎಷ್ಟು ಬಾರಿ ಹೋಗಿದ್ದೀನಿ, ಎರಡಲ್ಲಿ ಯಾವುದು ಜಾಸ್ತಿ ಇರುತ್ತೋ ಅದನ್ನು ಬರೀರಿ. ಮತ್ತೆ ನ್ಯಾಷನಲ್ಸ್ಗೆ ಯಾವುದರಲ್ಲಿ ನಾನು ಜಾಸ್ತಿ ಸರಿ ಹೋಗಿದ್ದೀನಿ, ಸ್ಟೇಟ್ಸಿಗೆ ಜಾಸ್ತಿ ಸರಿ ಹೋಗಿದ್ದೀನ, ನ್ಯಾಷನಲ್ಸ್ಗೆ ಜಾಸ್ತಿ ಸರಿ ಕ್ವಾಲಿಫೈ ಆಗಿದ್ದೀನ, ನಂಬರ್ ಬೇಕು ನನಗೆ. 3 ಗಾಯ್ಸ್, 3 3 ಬಾರಿ. ಸ್ಟೇಟ್ ಲೆವೆಲ್ 2 ಟೈಮ್ಸ್ ಅಲ್ಲೇನೋ? 3 ಟೈಮ್ಸ್. ನನಗದು ಅರ್ಥ ಆಗಿಲ್ಲ, ಇದು ಮಾತ್ರ ನೋಡೋಣ ಎಷ್ಟು ಬರ್ತಿದ್ಯಾ? 2ನಾ? ಹೆಂಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಪ್ಲೀಸ್. ಲೈಕ್ 10th ಇದ್ದಾಗ ಒಂದ್ಸಲ, ಸೆಕೆಂಡ್ PU ಇದ್ದಾಗ ಒಂದ್ಸಲ. ಫಸ್ಟ್ PU ಎಲ್ಲಿ ಹೋಗಿದ್ದೆ? ಫಸ್ಟ್ PU ಸ್ಟೇಟ್ ಲೆವೆಲ್ ಹೋಗಿದ್ದ. ಅಲ್ಲೇ ಇದೆ ಮೆಡಲು. ಮೆಡಲ್ ಇದೆ. ಏನೇನು ಬರ್ತಿದೆ? ಸ್ಟೇಟ್ ಅಂತ ಬರ್ತಿದೆ. ಆನ್ಸರ್ ರಾಂಗ್ ಗಾಯ್ಸ್, ಇಬ್ಬರು ಕೂಡ ರಾಂಗ್ ಆನ್ಸರ್ ಕೊಟ್ಟಿದ್ದಾರೆ. ನಾನು 3 ಟೈಮ್ಸ್ ಸ್ಟೇಟ್ಸ್ಗೆ ಹೋಗಿದ್ದೆ, 2 ಟೈಮ್ಸ್ ನ್ಯಾಷನಲ್ಸ್ ಗಾಯ್ಸ್. ಆ್ಯಂಡ್ ನನ್ನ ಇದು ಬರೀ ಅಥ್ಲೆಟಿಕ್ಸ್. ನಾನು ವೆಯ್ಟ್ ಲಿಫ್ಟಿಂಗ್ ಲೆಕ್ಕ ಹಾಕೊಂತ ಹೋದರೆ ನಂದು 5 ಟೈಮ್ಸ್ ಸ್ಟೇಟ್ಸು, 4 ಟೈಮ್ಸ್ ನ್ಯಾಷನಲ್ಸ್. ಥ್ಯಾಂಕ್ ಯು ಗಾಯ್ಸ್, ಸಪೋರ್ಟ್ ಮಾಡಿ ಇನ್ನು ಸ್ವಲ್ಪ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ಬೆಳಿಬೋದು. ಡೂ ಐ ಹ್ಯಾವ್ ಗರ್ಲ್ ಫ್ರೆಂಡ್? ನನಗೆ ಗರ್ಲ್ ಫ್ರೆಂಡ್ ಇದ್ದಾರಾ? ಇಬ್ಬರು ಎಸ್ಸೆ ಬರ್ತಿದ್ದೀರಾ? ಕೆಲವ್ರು ಏನು ಮಾಡಿದ್ರು, ನಮ್ಮ ಅಪ್ಪಗೆ ಹೇಳ್ಬಿಟ್ಟು ಈ ಥರ ಆಗಿದೆ ಅಂತ ಹೇಳಿದ್ರು. ನನ್ನ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಒಬ್ಬರನ್ನ ಗಾಡ್ ಅಂತ ಸೇವ್ ಮಾಡಿದ್ದೀನಿ. ಅದು ಯಾರು? ಇದು ಮಸ್ತ್ ಕ್ವಶನ್. ನನ್ನ ಸ್ಪೋರ್ಟ್ಸ್ ಕೆರಿಯರ್ನ ನಾನು ಯಾವ ಕ್ಲಾಸಲ್ಲಿದ್ದಾಗ ಸ್ಟಾರ್ಟ್ ಮಾಡಿದ್ದು? ವಾಟ್ ಈಸ್ ಮೈ ಬಿಗ್ ಡ್ರೀಮ್? ಬಟ್ ಎಲ್ಲರೂ ಕೂಡ ನನ್ನ ಬೈತಾ ಇದ್ರು, ಈ ಥರ ಆದರೆ ಆಗಲ್ಲ ನೀನು, ಸ್ಪೋರ್ಟ್ಸ್ ಅಷ್ಟೇ ಅಂದರೆ ಓದಬೇಕು, ಹಂಗೆ ಬೈದರು. ನಿಂಗೆ ಇಷ್ಟ ಇರೋದನ್ನ ನೀನು ಪ್ರಾಸ್ಪೆಕ್ಟ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗೈತೆ ಅಂತ ತೋರಿಸ್ತಾ ಚೆನ್ನಾಗಿದೆ ಅಂತ ತೋರಿಸ್ತಾ ಇದ್ದೆ, ನನಗೆ ತಗೋಬೇಕು ಅಂತ ಏಮಿದೆ.